ನಮಸ್ತೆ ಕರ್ನಾಟಕ. ಇಂದಿನ ವಿಡಿಯೋದಲ್ಲಿ ನಮ್ಮ ಹತ್ರ ದುಡ್ಡಿದೆ, ಎಲ್ಲಿ ಇನ್ವೆಸ್ಟ್ ಮಾಡೋದು, ಹೇಗೆ ಇನ್ವೆಸ್ಟ್ ಮಾಡೋದು, ಇನ್ವೆಸ್ಟ್ ಮಾಡೋದಕ್ಕೆ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ, ಇನ್ವೆಸ್ಟ್ ಮಾಡೋದಕ್ಕೆ ಆಸೆನೂ ಇದೆ ಬಟ್ ಯಾರು ಗೈಡ್ ಮಾಡೋರು ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಫ್ರೆಂಡ್ಸ್ನ ಕೇಳ್ತೀವಿ, ಪಕ್ಕದ ಮನೆ ಯಾರೋ ಹುಡುಗನ್ನ ಕೇಳ್ತೀವಿ, ಇನ್ಯಾರನೋ ಕೇಳ್ತೀವಿ. ಅವ್ರು ಏನು ಗೈಡೆನ್ಸ್ ಕೊಡ್ತಾರೋ ಅದೇ ಫೈನಲ್ ಅಂತ ಅನ್ಕೊಂಡು ಭ್ರಮೆಯಲ್ಲಿ ಅವ್ರನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ. ಹೆಂಗೆ ನಿಮ್ಗೆ ಕಾಯಿಲೆ ಬಂದರೆ ಡಾಕ್ಟರ್ ಹತ್ರ MBBS ಮಾಡಿರೋ ಡಾಕ್ಟರ್ ಹತ್ರನೇ ಹೋಗ್ತೀರಾ? ಯಾಕೆ ಬೇರೆ ಡಿಗ್ರಿ ಏನೋ BMHS ಅದು ಇದು ಕ್ವಾಕ್ಸ್ ಅಂತ ಕರೀತಾರೆ, ಅರ್ಧಂಬರ್ಧ ಓದಿರೋರು, ಅವ್ರ ಹತ್ರ ಏನಕ್ಕೆ ಹೋಗಲ್ಲ ಟ್ರೀಟ್ಮೆಂಟ್ಗೆ? 6,000 ಕೋಟಿ ಫಂಡ್ ಮ್ಯಾನೇಜರ್ನ ನಮ್ಮ TD ಅಕಾಡೆಮಿ ವಿದ್ಯಾರ್ಥಿಗಳಿಗೆ ನಾವು ಪರಿಚಯ ಮಾಡಿಸಿದ್ವಿ. ತುಂಬಾ ಜನ ಖುಷಿ ಪಟ್ರು, ಸರ್ ಈ ತರ ಫಂಡ್ ಮ್ಯಾನೇಜರ್ನ ಇನ್ನ ಕರೆಸ್ತಾ ಇರಿ. ಸೊ ಫಸ್ಟ್ ತಿಳ್ಕೊಳ್ಳಿ, ನಾಲೆಜ್ ಗೇನ್ ಮಾಡ್ಕೊಳ್ಳಿ. ಸೊ ಇನ್ವೆಸ್ಟ್ ಮಾಡೋದು ಬಿಡೋದು ಸೆಕೆಂಡ್ರಿ. ಸೊ ಇವರು 40 ವರ್ಷಗಳ ಹಳೆ ಕಂಪನಿ, ಎಲ್ಲಾನು ನಾವು ತಿಳಿಸ್ಕೊಡ್ತೀವಿ. 50 ಲಕ್ಷ ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕಿ ನಾವು ಹ್ಯಾಂಡಲ್ ಮಾಡ್ತೀವಿ. ಫ್ಯೂಚರ್ ಆ್ಯಂಡ್ ಆಪ್ಷನ್ನು, ಪ್ರೀ IPO ಸ್ಟಾಕ್ಸ್ನ ಕೊಡಿಸ್ತೀವಿ. ಅವೆಲ್ಲ ಸೀನೇ ಇಲ್ಲ. 4 ಲಕ್ಷ ಕೋಟಿ ಫಂಡ್ ಮ್ಯಾನೇಜ್ ಮಾಡ್ತಾ ಇರೋವಂಥ ಫಂಡ್ ಮ್ಯಾನೇಜರ್ಗಳು ಇವತ್ತು TD ಅಕಾಡೆಮಿ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ. ಯಾಕೆ ಈ ವಿಷಯ ಅಂದ್ರೆ ಇನ್ವೆಸ್ಟ್ಮೆಂಟ್ ಟೈಪ್ಸ್. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸೊ ನಮಸ್ತೆ ಕರ್ನಾಟಕ. ತುಂಬಾ ಜನ ಕರ್ನಾಟಕದಲ್ಲಿ ದುಡ್ಡಿದೆ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಆಸೆನೂ ಇದೆ. ಸೊ ಯಾರನ್ನೋ ಫ್ರೆಂಡ್ಸ್ನ ಕೇಳ್ತಾರೆ, ಆ ಫ್ರೆಂಡ್ಸ್ ಏನು ಮಾಡ್ತಾರೆ, ಏನೋ ಇವ್ರಿಗೆ ಸ್ಟಾಕ್ ಮಾರ್ಕೆಟ್ ಸಿಕ್ಕಾಪಟ್ಟೆ ಗೊತ್ತಿರೋ ಥರ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾರೆ. ಸೊ ಇದು ಇನ್ಸಿಡೆಂಟು ಕರೋನಾ ಟೈಮಲ್ಲಿ ಆಗಿದ್ದು. ಒಬ್ಬ ವ್ಯಕ್ತಿ, ಒನ್ ಆಫ್ ಅವರ್ ಸ್ಟೂಡೆಂಟ್, ಅವರು ಇವಾಗ ಪ್ರೆಸೆಂಟ್ ನಮ್ಮ ಸ್ಟೂಡೆಂಟು, ಅವರು ಫ್ರೆಂಡ್ನ ಕೇಳಿದ್ರಂತೆ, ಮಗ ಸ್ಟಾಕ್ ಮಾರ್ಕೆಟ್ ಅದೇನೋ ಇದೆಯಂತಲ್ಲ, ಸೊ ಅಲ್ಲೂ ನನಗೆ ಇನ್ವೆಸ್ಟ್ ಮಾಡೋದಕ್ಕೆ ಆಸೆ ಇದೆ, ಒಂದು 50 ಲಕ್ಷ ದುಡ್ಡು ಇದೆ ನೋಡು, ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದರೆ, ಈ ಫ್ರೆಂಡು ಏನೋ ಮೇಧಾವಿ ಥರ ಏನು ಹೇಳಿದ್ದಾರೆ, 50% ಪ್ರಾಫಿಟಲ್ಲಿ ಶೇರಿಂಗ್ ಕೊಡ್ತೀಯ ನನಗೆ ಅಂತ ಕೇಳಿದ್ದಾರೆ. ಸೊ ಅವರು ಯಾಕೋ ಬೇಜಾರು ಮಾಡ್ಕೊಂಡು 50% ಇವ್ರಿಗೆ ಲಾಭದಲ್ಲಿ ಕೊಟ್ಟರೆ ಇನ್ನು ನನಗೇನು ವರ್ಕೌಟ್ ಆಗುತ್ತಾ ಅಂತ ಹೇಳಿ ಸ್ಟಾಕ್ ಮಾರ್ಕೆಟಲ್ಲಿ ಕರೋನಾ ಟೈಮಲ್ಲಿ ಇನ್ವೆಸ್ಟ್ ಮಾಡಲೇ ಇಲ್ಲ. ಯಾಕಂದರೆ ಅವ್ರು ಅಂದ್ಕೊಂಡಿದ್ದಾರೆ ನನಗೆ ಗೈಡ್ ಮಾಡೋರು ಯಾರೂ ಇಲ್ಲ, ಸುತ್ತಮುತ್ತ ಇರೋ ನನ್ನ ಫ್ರೆಂಡ್ಸು ಇವರೇ ನನಗೆ ಗೈಡ್ ಮಾಡೋರು ಅಂತ ಅಂದ್ಕೊಂಡು ಸುಮ್ಮನೆ ಆಗಿದ್ದಾರೆ. ಸೊ ಆಪರ್ಚುನಿಟಿ ಮಿಸ್ ಮಾಡಿಕೊಂಡ್ರು. ಸೊ ಇದರಿಂದ ನಮ್ಗೆ ಏನು ಅರ್ಥ ಆಯ್ತು ಅಂದರೆ, ಸೊ ತುಂಬ ಜನ ಹತ್ರ ದುಡ್ಡಿದೆ, ಇನ್ವೆಸ್ಟ್ ಮಾಡೋದಕ್ಕೆ ಆಸೆನೂ ಇದೆ ಬಟ್ ಯಾರೂ ಗೈಡ್ ಮಾಡೋರು ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಸೊ ನಾವೇನು ಮಾಡ್ತೀವಿ, ಫ್ರೆಂಡ್ಸ್ನ ಕೇಳ್ತೀವಿ, ಇಲ್ಲ ನಮ್ಮ ಪಕ್ಕದ ಮನೆ ಯಾರೋ ಹುಡುಗನ್ನ ಕೇಳ್ತೀವಿ, ಇನ್ಯಾರನೋ ಕೇಳ್ತೀವಿ. ಅವ್ರು ಏನು ಗೈಡೆನ್ಸ್ ಕೊಡ್ತಾರೋ ಅದೇ ಫೈನಲ್ ಅಂತ ಅಂದ್ಕೊಂಡು ಭ್ರಮೆಯಲ್ಲಿ ಅವ್ರನ್ನ ನಂಬ್ಕೊಂಡು ಇನ್ವೆಸ್ಟ್ ಮಾಡ್ತೀವಿ. ಸೊ ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿದ್ರೆ ದಯಮಾಡಿ ನೀವು ಫ್ರೆಂಡ್ಸು ಅವರು ಇವರು ಯಾರು ಪ್ರೊಫೆಷ್ನಲಿ ಕ್ವಾಲಿಫೈಡ್ ಇಲ್ವೋ ಅವ್ರ ಹತ್ರ ಹೋಗಲೇಬೇಡಿ. ಹೆಂಗೆ ನಿಮಗೆ ಕಾಯಿಲೆ ಬಂದರೆ ಡಾಕ್ಟರ್ ಹತ್ರ MBBS ಮಾಡಿರೋ ಡಾಕ್ಟರ್ ಹತ್ರನೇ ಹೋಗ್ತೀರಾ? ಯಾಕೆ ಬೇರೆ ಡಿಗ್ರಿ ಏನೋ BMHS ಅದು ಇದು ಕ್ವಾಕ್ಸ್ ಅಂತ ಕರೀತಾರೆ, ಅರ್ಧಂಬರ್ಧ ಓದಿರೋರು, ಅವ್ರ ಹತ್ರ ಏನಕ್ಕೆ ಹೋಗಲ್ಲ ಟ್ರೀಟ್ಮೆಂಟ್ಗೆ? ಸೊ ಪ್ರೊಫೆಷ್ನಲ್ ಡಾಕ್ಟರ್ಸ್ ಇರ್ತಾರೆ, ಕ್ವಾಕ್ಸ್ ಅಂತ ಕರೀತಾರೆ, ಅರ್ಧಂಬರ್ಧ ವಿದ್ಯೆ ಇರೋರು, ಅವರು ಎಲ್ಲೂ ಕ್ವಾಲಿಫೈಡ್ ಆಗಿರಲ್ಲ, ಅಂಥವ್ರ ಹತ್ರ ಹೋಗಲೇಬೇಡಿ. ಸೊ ನಿಮ್ಮ ಹಣಕಾಸನ್ನು ಮ್ಯಾನೇಜ್ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ರೀಟೇಲ್ ಕ್ಯಾಟಗರಿಯಲ್ಲಿ ಮ್ಯೂಚುವಲ್ ಫಂಡ್ ಕಂಪನಿಗಳಿದ್ದಾರೆ. ರೀಟೇಲ್ ಕ್ಯಾಟಗರಿಗೆ ದ ಬೆಸ್ಟ್ ಪ್ರಾಡಕ್ಟ್ ಅಂದರೆ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ SIP. ಇದನ್ನು ಮಾಡೋದಕ್ಕೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸು ನಿಮ್ಮ ಸುತ್ತಮುತ್ತ ಇರ್ತಾರೆ, ಇಲ್ಲ ಬ್ಯಾಂಕ್ ಇದೆ, ಇಲ್ಲ ನಮ್ಮ TD ಸಂಸ್ಥೆನೂ ಸಹ ಇದೆ. ಸೊ 10 ಬ್ರಾಂಚಸ್ ಇದೆ. ಸೊ ನಾವೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಷನ್, ಯಾವ ಫಂಡಲ್ಲಿ ಹಾಕೋದು, ಎಷ್ಟು ಹಾಕೋದು, ಎಲ್ಲಿ ಹಾಕೋದು, ಎಷ್ಟು ಮಾಡಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಕಂಪ್ಲೀಟ್ ಫಿನಾನ್ಷಿಯಲ್ ಪ್ಲಾನಿಂಗನ್ನು ನಿಮಗೆ ಫೇಸ್ ಟು ಫೇಸ್ ಮಾಡಿಕೊಡ್ತೀವಿ. ಸರ್ ನಿಮ್ಮ ಹತ್ರನೇ ಬರಬೇಕಾ? ಏನೂ ಆ ಥರ ಇಲ್ಲ. ಸೊ ನಿಮಗೆ ಸುತ್ತಮುತ್ತ ನಿಮ್ಮ ಕ್ವಾಲಿಫೈಡ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ನಿಮಗೆ ಕಾಣಿಸಿದ್ರೆ, ಇಲ್ಲ ಬ್ಯಾಂಕ್ ಇದ್ದರೆ ಅಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಇಲ್ಲ ಸರ್ ನಿಮ್ಮ ಸಂಸ್ಥೆಗೆ ಬಂದು ಮಾಡ್ತೀನಿ ಅಂದರೂ ನಮ್ಮ ಸಂಸ್ಥೆಗೆ ಬಂದು ನೀವು ಡೈರೆಕ್ಟ್ಲಿ ಮ್ಯೂಚುವಲ್ ಫಂಡ್ಸಲ್ಲಿ ಎಲ್ಲಿ ಮಾಡಬೇಕು, ಎಷ್ಟು ಮಾಡಿದ್ರೆ ಏನು ಬರುತ್ತೆ ಅನ್ನೋದು ಕುತ್ಕೊಂಡು ನಿಮ್ಮ ಜೊತೆ ಒಂದು 15 ನಿಮಿಷ ನಿಮಗೆ ಕ್ಲೀನಾಗಿ ಹೇಳಿ ನಿಮ್ಮ ಕೈಯಲ್ಲೇ ನಾವು ಮಾಡಿಸ್ಕೊಡ್ತೀವಿ. ಸೊ ಇದು ಯಾರಿಗೆ ಕಂಪ್ಲೀಟ್ ಸ್ವಲ್ಪ ದುಡ್ಡಿದೆ, ನನ್ನ ಹತ್ರ 5,000 ರೂಪಾಯಿ ಇದೆ, 500 ರೂಪಾಯಿ ಇದೆ, 10,000 ರೂಪಾಯಿ ಇದೆ, ಇಲ್ಲ ನನ್ನ ಹತ್ರ ಒಂದು 10 ಲಕ್ಷ ದುಡ್ಡಿದೆ, ನನಗೆ ತುಂಬ ಸೇಫ್ ಇರಬೇಕು. ಸೊ ಈ ಥರ ಯೋಚನೆ ಮಾಡೋರಿಗೆ ಮ್ಯೂಚುವಲ್ ಫಂಡ್ಸ್ ಬೆಸ್ಟು. ಇದು ಬಿಟ್ಟು ಬೇರೆ ನೀವು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ 25 ಲಕ್ಷ ಇದೆ, 50 ಲಕ್ಷ ಇದೆ, 5 ಲಕ್ಷ ಇದೆ, ನನಗೆ
ಬರೀ ಮ್ಯೂಚುವಲ್ ಫಂಡ್ಸಲ್ಲಿ 15% 12% ರಿಟರ್ನ್ಸ್ ಬರುತ್ತೆ, ನನಗೆ ಸ್ವಲ್ಪ ಜಾಸ್ತಿ ರಿಟರ್ನ್ಸ್ ಬೇಕು ಅನ್ನೋರು ನಿಮಗೆ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್ಸ್ ಇದೆ. ಈಕ್ವಿಟಿ ಬೇಸ್ಡ್ ಇಂಟೆಲಿಜೆಂಟ್ ಮಾಡೆಲ್ ಪೋರ್ಟ್ಫೋಲಿಯೋ ಅಂತ ಪ್ರಾಡಕ್ಟ್ ಇರುತ್ತೆ. ಈ ಪ್ರಾಡಕ್ಟ್ನ ದೊಡ್ಡ ದೊಡ್ಡ ಕಂಪನಿಗಳು ಮ್ಯಾನೇಜ್ ಮಾಡ್ತಾರೆ. ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 2.5 ಲಕ್ಷ. ಸೊ 2.5 ಲಕ್ಷ ನಿಮ್ಮ ಹತ್ರ ಇದ್ದರೆ, ಸೊ ಆ್ಯಂಡ್ ನಿಮ್ಮ ಹತ್ರ ನಾಲೆಜ್ ಇಲ್ಲ, ಶೇರ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾಲೆಜ್ ಇಲ್ಲ, ಎಷ್ಟೇ ಓದಿದ್ರು ಎಷ್ಟೇ ಏನೇ ಒಂದು ಕಲ್ತರೂ ಸಹ ಸ್ಟಿಲ್ ನಿಮಗೆ ಸ್ಟಾಕ್ ಪಿಕ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನೀವು ಬ್ಯುಸಿ ಶೆಡ್ಯೂಲಲ್ಲಿ ಕೆಲಸಕ್ಕೆ ಹೋಗ್ಕೊಂಡು ಸ್ಟಾಕ್ಸ್ನ ಟ್ರ್ಯಾಕ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದ್ದರೆ ತಲೆ ಕೆಡಿಸ್ಕೋಬೇಡಿ. ದೇರ್ ಆರ್ ಪ್ರೊಫೆಷ್ನಲ್ ಕ್ವಾಲಿಫೈಡ್ ಈಕ್ವಿಟಿ PMS ನಡೆಸೋರು ಇದ್ದಾರೆ. ಅದನ್ನು ಇಂಟೆಲಿಜೆಂಟ್ ಮಾಡೆಲ್ ಪೋರ್ಟ್ಫೋಲಿಯೋ ಅಂತ ಕರೀತಾರೆ. 2.5 ಲಕ್ಷ ಇದ್ದರೆ, ಸೊ ಇದಕ್ಕೆ ನೀವು ಕೇಳ್ಬೋದು, ಸರ್ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಚಾರ್ಜಸ್ ಕಟ್ ಆಗುತ್ತೆ ಅಂದರೆ, ಮ್ಯೂಚುವಲ್ ಫಂಡ್ಸಲ್ಲಿ ಸಮ್ವೇರ್ ನಿಯರ್ 1% ಆಫ್ ಯುವರ್ ಕ್ಯಾಪಿಟಲ್ ಕಟ್ ಆಗುತ್ತೆ. ಅದೇ ಥರ ಈ ಒಂದು ಈಕ್ವಿಟಿ PMS ಅಲ್ಲೂ ಸಹ 1% ಆಫ್ ಯುವರ್ ನಿಮ್ಮ ಏನು ಇನ್ವೆಸ್ಟ್ಮೆಂಟ್ ಮಾಡ್ತೀರಲ್ಲ ಅಷ್ಟು ಚಾರ್ಜಸ್ ಕಟ್ ಆಗುತ್ತೆ. ಸೊ ಚಾರ್ಜಸ್ ಏನು ಕಟ್ ಆಗುತ್ತೆ ಅಂದರೆ, ನಿಮ್ಮ ಫಂಡನ್ನು ಮ್ಯಾನೇಜ್ ಮಾಡಬೇಕಲ್ಲ, ಫಂಡ್ ಮ್ಯಾನೇಜರ್ಗೆ ಸ್ಯಾಲ್ರಿ ಬೇಕಲ್ಲ, ಫಂಡ್ ಮ್ಯಾನೇಜರ್ ಫಂಡ್ನ ಸೆಟಪ್ ಮಾಡಬೇಕು, ರಿಸರ್ಚ್ ಮಾಡಬೇಕು, ರಿಸರ್ಚ್ ಟೀಮ್ ಬೇಕಾಗುತ್ತೆ, ಸೊ ಅವ್ರಿಗೊಂದು ಆಫೀಸ್ ಸ್ಪೇಸ್ ಬೇಕಾಗುತ್ತೆ, ಒಂದು ಸಂಸ್ಥೆ ನಡೆಸಬೇಕಲ್ಲ. ಸೊ ಡೆಫಿನೆಟ್ಲಿ ಯಾರೂ ಸಹ ಫ್ರೀಯಾಗಿ ಮಾಡಲ್ಲ. ಸೊ ಯಾರು ನಿಮ್ಮ ಹತ್ರ ಬಂದು ನಾನೇ ನಿನ್ನ ಪೋರ್ಟ್ಫೋಲಿಯೋ ಹ್ಯಾಂಡಲ್ ಮಾಡ್ತೀನಿ, ಫ್ರೀಯಾಗೆ ಪ್ರಾಫಿಟಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ, ಅದು 100% ಸ್ಕ್ಯಾಮ್. ನೆನ್ಪಿಟ್ಕೊಳ್ಳಿ, ಯಾರೂ ಸಹ ಪ್ರಾಫಿಟಲ್ಲಿ ಶೇರನ್ನು ಕೇಳೋ ಹಾಗೆ ಇಲ್ಲ ನಮ್ಮ ದೇಶದಲ್ಲಿ. ನಿಮ್ಮ ಪ್ರಾಫಿಟಲ್ಲಿ ನನಗೆ ಕೊಡಿ, ನಮ್ಮ ಪ್ರಾಫಿಟಲ್ಲಿ ನಿಮ್ಮ ಲಾಸಲ್ಲಿ ಏನಾದ್ರು ಶೇರ್ ಕೇಳ್ತಾರಾ ಕಂಪ್ನಿಯವರು? ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರು ಈಕ್ವಿಟಿ ಮ್ಯಾನೇಜ್ ಮಾಡ್ತೀನಿ, ನಾನೇ PMS ಮಾಡ್ತೀನಿ ಅಂದ್ರಲ್ಲ, ಲಾಸಲ್ಲೂ ಶೇರ್ ಕೇಳಿ ನೋಡೋಣ. ಸೊ ಅದು ಯಾರೂ ಒಪ್ಕೊಳ್ಳಲ್ಲ. ಸೊ ಅದರಿಂದ ನಮ್ಮ ದೇಶದಲ್ಲಿ ನಿಮ್ಮ ಅಕೌಂಟನ್ನು ಹ್ಯಾಂಡಲ್ ಮಾಡೋರು ಬಂದು ಕ್ವಾಲಿಫೈಡ್ ಪ್ರೊಫೆಷ್ನಲ್ಸ್ ಇರ್ತಾರೆ, ಅವ್ರನ್ನ ನಾವು ಫಂಡ್ ಮ್ಯಾನೇಜರ್ಸ್ ಅಂತ ಕರೀತಾರೆ. ಸೊ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳು ನಿಮ್ಮ ಫಂಡನ್ನು ಮ್ಯಾನೇಜ್ ಮಾಡ್ತಾರೆ. ಸೊ ಅವರು ಎಜುಕೇಷನ್ ಅರ್ಥ ಮಾಡ್ಕೊಳ್ಳಿ, ಅವರೆಲ್ಲ IIT IIM ಓದಿರ್ತಾರೆ. ಸೊ ಅವರ ಸ್ಯಾಲ್ರಿನೇ ಕೋಟ್ಯಾಂತರ ರೂಪಾಯಿ ಸ್ಯಾಲ್ರಿ ಇರ್ತದೆ. ಯೋಚನೆ ಮಾಡಿ, ಕೋಟ್ಯಾಂತರ ರೂಪಾಯಿ ಸ್ಯಾಲ್ರಿ ಅರ್ನ್ ಮಾಡಬೇಕಾದ್ರೆ ನಿಮ್ಮ ದುಡ್ಡನ್ನು ತುಂಬ ಸೇಫಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ಅದಕ್ಕೆ ತುಂಬ ಉದಾಹರಣೆಗಳಿದೆ, ತುಂಬ ಕಂಪನಿಗಳಿದ್ದಾರೆ ಹ್ಯಾಂಡಲ್ ಮಾಡೋರು. ಸೊ ಅದರಲ್ಲಿ ಒನ್ ಆಫ್ ಸಚ್ ಕಂಪನಿ, ಬಾಂಬೆ ಬೇಸ್ಡ್ ಕಂಪನಿ, 4 ಲಕ್ಷ ಕೋಟಿ ಮ್ಯಾನೇಜ್ ಮಾಡ್ತಾರೆ. ಸೊ ಇವರು 40 ವರ್ಷಗಳ ಹಳೆ ಕಂಪನಿ. ಸೊ ಆ ಕಂಪನಿ ಯಾವುದು ಏನು, ಸೊ ಎಲ್ಲನೂ ನಾವು ತಿಳಿಸ್ಕೊಡ್ತೀವಿ. ಸೊ ಒಂದು ಸತಿ ಶುಕ್ರವಾರ, ಶನಿವಾರ, ಭಾನುವಾರ ನೀವು ಫ್ರೀ ಇದ್ದರೆ ಸೊ ಬನ್ನಿ, ಫೇಸ್ ಟು ಫೇಸ್ ಮೀಟ್ ಮಾಡಿ. ಸೊ ನಾವು ನಿಮಗೆ ಫ್ರೀಯಾಗಿ ಫಿನಾನ್ಷಿಯಲ್ ಪ್ಲ್ಯಾನಿಂಗನ್ನು, ಒಂದು ಗೈಡೆನ್ಸನ್ನು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ ಪ್ರತಿಯೊಂದನ್ನು ಹೇಳ್ತೀವಿ. ಇಲ್ಲ ಸರ್ ನಮ್ಮ ಸುತ್ತಮುತ್ತನೇ ನಮ್ಮ ಫಿನಾನ್ಷಿಯಲ್ ಅನಲಿಸ್ಟ್ ಇದ್ದಾರೆ, ಅವ್ರ ಹತ್ರನೇ ಹೋಗ್ತೀನಿ ಅಂದರೆ ಹೋಗಿ ಅವ್ರ ಹತ್ರನೂ ಸಜೆಷನ್ ಕೇಳಿ, ನಮ್ಮ ಹತ್ರನೂ ಬನ್ನಿ, TD ಅಕಾಡೆಮಿಗೆ ಬನ್ನಿ, ನಮ್ಮ ಹತ್ರನೂ ಒಂದು ಸಜೆಷನ್ ತಗೊಳ್ಳಿ. ಯಾಕಂದರೆ ಐ ಆಮ್ ಅ SEBI ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನಗೆ 10 ವರ್ಷಗಳ ಸ್ಟಾಕ್ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆ. ಹೈಲಿ ಎಥಿಕಲ್ ನಮ್ಮ ಸಂಸ್ಥೆ ಆ್ಯಂಡ್ ಜನಗಳಿಗೆ ಒಳ್ಳೆ ಸೇವೆನೇ ಕೊಡ್ತಾ ಇದ್ದೀವಿ. ಈಗಾಗಲೇ TD ಅಕಾಡೆಮಿ ನಮ್ಮ ರಾಜ್ಯದ ಇನ್ವೆಸ್ಟರ್ಗಳಿಗೆ ಸೊ ಆಲ್ಮೋಸ್ಟ್ 130 ಕೋಟಿಯಷ್ಟು ದುಡ್ಡನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನು ಬರುತ್ತೆ, ಪ್ರತಿಯೊಂದನ್ನು ನಾವು ಗೈಡೆನ್ಸನ್ನು ಕೊಟ್ಟಿದ್ದೀವಿ. ಸೊ ಆ ಅನುಭವ ನನ್ನ ಹತ್ರ ಇದೆ, 10 ವರ್ಷಗಳ ಅನುಭವ ಇದೆ. ಪ್ರಾಪರ್ ನಾಲೆಜ್ನ ಕೊಡ್ತೀವಿ. ಇನ್ವೆಸ್ಟ್ ಮಾಡೋದು ಬಿಡೋದು ಸೆಕೆಂಡರಿ, ನೀವು ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾವು ಫೋರ್ಸು ಮಾಡಲ್ಲ, ಇನ್ವೆಸ್ಟ್ ಮಾಡಿ ಅಂತಲೂ ಹೇಳಲ್ಲ, ಬಟ್ ಗೈಡೆನ್ಸ್ ಕೊಡ್ತೀವಿ. ಎಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಎಷ್ಟಾಗುತ್ತೆ, ಯಾವ ಥರ ಅಕೌಂಟ್ ಓಪನ್ ಮಾಡಬೇಕು, ಎಲ್ಲಿ ಯಾವ ಫಂಡ್ ಮ್ಯಾನೇಜರ್ ಚೆನ್ನಾಗಿದ್ದಾರೆ. ರೀಸೆಂಟ್ಲಿ ನಾವು ಒಂದು ಪಂಕಜ್ ಮುರಾರ್ಕಾ ಅನ್ನೋರನ್ನ ನಾವು ಕರೆಸ್ತೀವಿ. ಸೊ ಈಸ್ ಅ ಬಾಂಬೆ ಬೇಸ್ಡ್ ಫಂಡ್ ಮ್ಯಾನೇಜರ್, ಈಸ್ ಮ್ಯಾನೇಜಿಂಗ್ 6,000 crores, 6,000 ಕೋಟಿ ಫಂಡ್ ಮ್ಯಾನೇಜರ್ನ ನಮ್ಮ TD ಅಕಾಡೆಮಿ ವಿದ್ಯಾರ್ಥಿಗಳಿಗೆ ನಾವು ಪರಿಚಯ ಮಾಡಿಸಿದ್ವಿ. ಸೊ ತುಂಬ ಜನ ಖುಷಿಪಟ್ಟರು, ಸರ್ ಈ ಥರ ಫಂಡ್ ಮ್ಯಾನೇಜರ್ನ ಇನ್ನೂ ಕರೆಸ್ತಾ ಇರಿ. ಸೊ ಕರೆಸ್ತಾನೆ ಇರ್ತೀವಿ, ಪ್ರತಿ 15 ದಿವಸಕ್ಕೊಂದ್ಸತಿ, ತಿಂಗಳಿಗೊಂದ್ಸತಿ ಒಂದು ದೊಡ್ಡ ದೊಡ್ಡ ಫಂಡ್ ಮ್ಯಾನೇಜರ್ಗಳನ್ನ ಬೆಂಗಳೂರಿಗೆ ಕರೆಸ್ತಾ ಇರ್ತೀವಿ. ಸೊ ಅವರ ಅನುಭವ, ಅವರ ಎಕ್ಸ್ಪೀರಿಯನ್ಸ್, 6,000 ಕೋಟಿ ಅವ್ರನ್ನ ನಂಬಿ ದುಡ್ಡು ಹಾಕಿದ್ದಾರೆ ಅಂದರೆ ಅವ್ರನ್ನ ಮೀಟ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದ್ರಲ್ಲಿ ಏನು ತಪ್ಪಿದೆ? ಇನ್ವೆಸ್ಟ್ ಮಾಡಿದ್ರೆ ತಾನೇ, ಇನ್ವೆಸ್ಟ್ ಮಾಡಿದವಾಗ ತಾನೇ. ಸೊ ಫಸ್ಟ್ ತಿಳ್ಕೊಳ್ಳಿ, ನಾಲೆಜ್ ಗೇನ್ ಮಾಡ್ಕೊಳ್ಳಿ. ಸೊ ಇನ್ವೆಸ್ಟ್ ಮಾಡೋದು ಬಿಡೋದು ಸೆಕೆಂಡ್ರಿ. ಸರ್ ನನ್ನ ಹತ್ರ 25 lakhs ಪ್ಲಸ್ ಕ್ಯಾಪಿಟಲ್ ಇದೆ, 50 lakhs ಪ್ಲಸ್ ಇದೆ ಅಂದರೆ, ಸೊ 50 lakhs ಇರೋರಿಗೆ ನಮ್ಮ ಸರ್ಕಾರ PMS ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಕರೀತಾರೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟೇ 50 ಲಕ್ಷ. ಸರ್ ಇದು ಹೆಂಗೆ ವರ್ಕ್ ಆಗುತ್ತೆ? 2.5 lakhs PMSಗೂ ಈ 50 lakhs PMSಗೂ ಹೇಗೆ ಡಿಫ್ರೆನ್ಸ್ ಇದೆ ಅಂದರೆ, 2.5 lakhs PMSಲ್ಲಿ ದೇ ವಿಲ್ ಇನ್ವೆಸ್ಟ್ ಇನ್ 20 to 25 ಕಂಪ್ನೀಸ್ ಆ್ಯಂಡ್ ಅಲ್ಲಿ ಒಂದು ತಿಂಗಳಿಗೊಂದ್ಸತಿ 2 ತಿಂಗಳಿಗೊಂದ್ಸತಿ ಮಾರ್ಕೆಟ್ ಮೂವ್ಮೆಂಟ್ ನೋಡಿಕೊಂಡು ಚೇಂಜಸ್ ಮಾಡ್ತಾ ಇರ್ತಾರೆ. ಅದೇ ಥರ 50 lakhs PMSಲ್ಲೂ ಸಹ ಸೊ ಸೇಮ್ ಸ್ಟ್ರಕ್ಚರ್ ಈಸ್ ಸೇಮ್.
ಸೊ ಇಲ್ಲೂ ಸಹ 50 ಲಕ್ಷನ ತಗೊಂಡೋಗಿ ವೇಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ಕಂಪನಿಗೆ ಎಕ್ಸಾಂಪಲ್ ರಿಲಯನ್ಸು, ಟೈಟಾನು, ಎಕ್ಸಾಂಪಲ್ ಐಚರ್ ಮೋಟರ್ಸು, TVS ಮೋಟರ್ಸು, ಇಲ್ಲ ಒಂದು CDSL ಕಂಪನಿಗೆ ವೇಟೇಜ್ ನೋಡ್ತಾರೆ. ಸೊ ವೇಟೇಜ್ ಪ್ರಕಾರ ಒಂದು 20 ಕಂಪ್ನಿ ಇಲ್ಲ 25 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸರ್ ಮ್ಯೂಚುವಲ್ ಫಂಡ್ಸ್ಗೂ PMSಗೂ ಡಿಫ್ರೆನ್ಸ್ ಏನಂದ್ರೆ, ಮ್ಯೂಚುವಲ್ ಫಂಡ್ಸ್ ಅಲ್ಲಿ ನಿಮ್ಮ ದುಡ್ಡನ್ನ ತಗೊಂಡೋಗಿ 50ರಿಂದ 60 ಕಂಪ್ನಿ 70 ಕಂಪ್ನಿ ಮೇಲೆ ಹಾಕ್ತಾರೆ. ಸೊ ತುಂಬ ಸೇಫ್ ಆಗಿರುತ್ತೆ, ಬಟ್ ಓವರ್ ಡೈವರ್ಸಿಫೈಡ್ ಆಗಿರುತ್ತೆ. ಆದ್ದರಿಂದ ಮ್ಯೂಚುವಲ್ ಫಂಡ್ಸಲ್ಲಿ ಸೇಫ್ಟಿ ಫಸ್ಟ್ ಪ್ರಯಾರಿಟಿ, ರಿಟರ್ನ್ಸ್ ಸೆಕೆಂಡ್ ಪ್ರಯಾರಿಟಿ. ಸೊ ಅದರಿಂದ ಮ್ಯೂಚುವಲ್ ಫಂಡ್ಸಲ್ಲಿ ನಿಮಗೆ 14-15% ರಿಟರ್ನ್ಸ್ ಬಂದರೆ ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ. ಬಟ್ PMS ಅಲ್ಲಿ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂದರೆ, ಸೊ ಇಟ್ ಡಿಪೆಂಡ್ಸ್ ಆನ್ ಅಗೇನ್ ದ ಫಂಡ್ ಮ್ಯಾನೇಜರ್ ಆ್ಯಂಡ್ ಇಸ್ ಸೆಲೆಕ್ಷನ್. ಒಂದು 18-20. ಸೊ ಮ್ಯೂಚುವಲ್ ಫಂಡ್ಸ್ಗಿಂತ ಒಂದು 5-6% ರಿಟರ್ನ್ಸ್ ಜಾಸ್ತಿ ಬಂದರೆ ಯು ಶುಡ್ ಬಿ ವೆರಿ ವೆರಿ ಹ್ಯಾಪಿ. ಸೊ ಎಕ್ಸಾಂಪಲ್ ಸರ್, ನಾನು 50 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ, ನನಗೆ ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂದರೆ, ಇಟ್ ಡಿಪೆಂಡ್ಸ್ ಆನ್ ದ ಮಾರ್ಕೆಟ್. ಸೊ ಮಾರ್ಕೆಟ್ ಬಿದ್ದರೆ ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒಂದು -5% ಹೋಗ್ಬೋದು. ಅದೇ ನಾವೇ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿಕೊಂಡು ನಾವೇ ಎಲ್ಲ ಮಾಡ್ತೀನಿ ಅಂದರೆ, ಸೊ ನಿಮ್ಮ ಪೋರ್ಟ್ಫೋಲಿಯೋ 15-20% ಡೌನ್ ಆಗ್ಬೋದು. ಆದರೆ ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡೋ ಪೋರ್ಟ್ಫೋಲಿಯೋ ಬರೀ 5% ಡೌನ್ ಆಗುತ್ತೆ. ದಟ್ ಈಸ್ ಹೌ ದ ಫಂಡ್ ಮ್ಯಾನೇಜರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸೊ 50 lakhs PMS ಅಲ್ಲಿ ಸಹ ಸಮ್ ಚಾರ್ಜಸ್ ಇರುತ್ತೆ. ಇಟ್ಸ್ ಅಬೌವ್ 1% ಚಾರ್ಜಸ್ ಇರುತ್ತೆ. ಚಾರ್ಜಸ್ ಏನಕ್ಕಂದರೆ, ಇನ್ನು ಫಂಡ್ ಮ್ಯಾನೇಜರ್ ಮ್ಯಾನೇಜ್ ಮಾಡಬೇಕಲ್ಲ, ಅದರಿಂದ ಚಾರ್ಜಸ್. ಸೊ ಯೋಚನೆ ಮಾಡಿ, ನಿಮ್ಗೊಬ್ಬರು ನಿಮ್ಮ 50 ಲಕ್ಷನ ಸೇಫಾಗೆ ಸ್ಟಾಕ್ ಮಾರ್ಕೆಟಲ್ಲಿ ಕ್ವಾಲಿಟಿ ಕಂಪನಿಗಳನ್ನು ಹುಡುಕಿ ಹಾಕ್ತಾ ಇದ್ದಾರೆ ಅಂದರೆ 1% ಕಮಿಷನ್ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. 1% ಆನ್ ಯುವರ್ ಇನ್ವೆಸ್ಟ್ಮೆಂಟ್. ಸೊ ಆನ್ ಯುವರ್ ಇನ್ವೆಸ್ಟ್ಮೆಂಟ್ 1% ಅಂದರೆ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಇಟ್ಸ್ ನಾಟ್ ಅ ಬಿಗ್ ಅಮೌಂಟ್ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಈವನ್ ರಿಯಲ್ ಎಸ್ಟೇಟ್ಗೆ ಹೋದ್ರು ಸಹ ಎಲ್ಲರೂ ಸಹ 1% ಬ್ರೋಕರೇಜ್ ಚಾರ್ಜ್ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ನಿಮ್ಮ ಫಂಡ್ ಮ್ಯಾನೇಜ್ ಮಾಡೋರು 1% ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇವತ್ತಿಂದ ನಾನು ಹೇಳ್ತಾ ಇದೀನಿ, ನಿಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ, ಬನ್ನಿ ಫೇಸ್ ಟು ಫೇಸ್ ಕುತ್ಕೊಂಡು ಮಾತಾಡೋಣ. ಈ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಇದಾವೆ. ಸೊ ನೀವು ಅನ್ಕೊಂಡಿರ್ಬೋದು ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನೋ 5,000-10,000 ಹಾಕೋದಷ್ಟೇ ಅಂತ ಅನ್ಕೊಂಡಿರ್ಬೋದು. ಸೊ ಇಲ್ಲಿ ಕೋಟಿಗಟ್ಟಲೆ ಹಾಕೋರ್ನು ನಾನು ಮೀಟ್ ಮಾಡಿದ್ದೀನಿ, ಕೋಟಿಗಟ್ಟಲೆ ಹಾಕ್ತಾನೂ ಇದ್ದಾರೆ. ಸೊ ಅದನ್ನು AIF ಅಂತ ಕರೀತಾರೆ, ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಕರೀತಾರೆ. AIF ಕ್ಯಾಟಗರಿ 1 ಅಲ್ಲಿ ವೆಂಚರ್ ಕ್ಯಾಪಿಟಲ್ ಫಂಡ್ಸ್, SME ಫಂಡ್ಸ್, ಸೋಷಿಯಲ್ ಇಂಪ್ಯಾಕ್ಟ್ ಫಂಡ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಆ್ಯಂಡ್ ಸ್ಪೆಷಲೈಸ್ಡ್ ಸಿಚುಯೇಷನ್ ಫಂಡ್ಸ್ ಅಲ್ಲಿ ಹಾಕ್ತಾರೆ. ಕ್ಯಾಟಗರಿ 1 ಮೋಸ್ಟ್ ಆಫ್ ದ ಫಂಡ್ ಮ್ಯಾನೇಜರ್ಸು ಇನ್ನೂ ಈ ಫಂಡ್ನ ಲಾಂಚ್ ಮಾಡೋದ್ರಲ್ಲಿದ್ದಾರೆ. ಕ್ಯಾಟಗರಿ 2 ಸಹ ಆದಷ್ಟು ಬೇಗ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಮೋಸ್ಟ್ ಆಫ್ ದ ಫಂಡ್ ಮ್ಯಾನೇಜರ್ಸು AMCಗಳು ಇದನ್ನು ಲಾಂಚ್ ಮಾಡೋದ್ರಲ್ಲೇ ಇದ್ದಾರೆ. ಸೊ ಆ್ಯಕ್ಚುಲಿ ಕ್ಯಾಟಗರಿ 2 ತುಂಬ ಚೆನ್ನಾಗಿದೆ. ಪ್ರೈವೇಟ್ ಇಕ್ವಿಟಿ ಫಂಡ್ಸ್, ಡೆಟ್ ಫಂಡ್ಸ್, ಫಂಡ್ ಆಫ್ ಫಂಡ್ಸ್, ಡಿಸ್ಟ್ರೆಸ್ಡ್ ಅಸೆಟ್ ಫಂಡ್ಸ್, ಇದು ತುಂಬ ಚೆನ್ನಾಗಿದೆ. ಲಾಂಚ್ ಆದಮೇಲೆ ಡೆಫಿನೆಟ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಕ್ಯಾಟಗರಿ 3 ಫಂಡ್ಸ್ ಅಟ್ ಪ್ರೆಸೆಂಟ್ ಎಲ್ಲರೂ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಸಾವಿರಾರು ಕೋಟಿ, ಒಂದು ಫಂಡ್ ನಾನು ನೋಡಿದೆ ನಿನ್ನೆ 4,000 ಕೋಟಿ ಅಷ್ಟು ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ದಾರೆ ಜನ. ಸೊ ಕ್ಯಾಟಗರಿ 3 ಅಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ತುಂಬ ಜನ ದೊಡ್ಡ ದೊಡ್ಡ AMCಗಳು ಇದನ್ನು ಲಾಂಚ್ ಮಾಡಿದ್ದಾರೆ. ಕ್ಯಾಟಗರಿ 3 ಅಲ್ಲಿ ಏನು ಮಾಡ್ತಾರೆ ಅಂದರೆ, ಲಿಸ್ಟೆಡ್ ಇಕ್ವಿಟೀಸ್, F&O ಟ್ರೇಡ್ ಮಾಡ್ತಾರೆ. ಇದು ತುಂಬ ಜನಕ್ಕೆ F&O ಹುಚ್ಚಿರುತ್ತೆ. ನಾನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಟ್ರೇಡ್ ಮಾಡಬೇಕು, ಅದರಲ್ಲಿ ತುಂಬ ಜನ ಏನೇನೋ ಲಾಸಸ್ಸು ಪ್ರಾಫಿಟ್ಟು ನೋಡಿರ್ತಾರೆ. ಅದಕ್ಕೆ F&O ಮಾಡೋದು ಬಿಟ್ಬಿಟ್ಟಿರ್ತಾರೆ. ಬಟ್ ನಮ್ಮ ದುಡ್ಡನ್ನು F&O ಮಾಡಿಸ್ಬೇಕಂತ ಅನ್ನೋರು, ಸೊ ಕ್ಯಾಟಗರಿ 3 ಇಸ್ ಅ ಬೆಸ್ಟ್ ಆಪ್ಷನ್. ನಮ್ಮ ದುಡ್ಡಲ್ಲೇ ಶಾರ್ಟು ಲಾಂಗ್ ಹೋಗ್ತಾರೆ, F&O ಮಾಡ್ತಾರೆ. ಲಿಸ್ಟೆಡ್ ಇಕ್ವಿಟೀಸಲ್ಲಿ ಹಾಕ್ತಾರೆ, ಅನ್ಲಿಸ್ಟೆಡ್ ಶೇರ್ಸಲ್ಲೂ ಹಾಕ್ತಾರೆ, ಕಮೋಡಿಟಿಯಲ್ಲೂ ಸಹ ಹಾಕ್ತಾರೆ, ಬಾಂಡ್ಸಲ್ಲಿ ಹಾಕ್ತಾರೆ. ಆ್ಯಂಡ್ ರಿಟರ್ನ್ಸು ಸಹ ಜನರಲಿ ಮ್ಯೂಚುವಲ್ ಫಂಡ್ಸ್ಗಿಂತ ಬೆಟರ್ ಆಗಿರುತ್ತೆ ಆ್ಯಂಡ್ PMSಗಿಂತ ಬೆಟರ್ ಆಗಿರುತ್ತೆ. ಯಾಕೆಂದರೆ ನಿಮ್ಮ ದುಡ್ಡಲ್ಲಿ ಅವರು F&O ಮಾಡ್ತಾ ಇದ್ದಾರೆ ಅಂದರೆ, F&Oದಲ್ಲಿ ಒಂದು ಸ್ವಲ್ಪ ರಿಟರ್ನ್ಸ್ ಬಂದ್ರೂ ಇಟ್ ವಿಲ್, ನಿಮ್ಗೆ ಗೊತ್ತಿದೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ. ಒಳ್ಳೆ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ 3 ಡಿಜಿಟ್ ಫಿಗರ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿ, 2 ಡಿಜಿಟ್ ಫಿಗರ್ಸ್ನ ಎಕ್ಸ್ಪೆಕ್ಟ್ ಮಾಡಿ. ಸೊ ಸಮ್ವೇರ್ ನಿಯರ್ ಮ್ಯೂಚುವಲ್ ಫಂಡ್ಸ್ಗಿಂತ ಒಂದು ಬೆಟರ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ಯಾಟಗರಿ 3 ಅಂತೂ ಡೆಫಿನೆಟ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾರು ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. AIF ಅಲ್ಲಿ ಕ್ಯಾಟಗರಿ 3 ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಗೇನಾದ್ರು ಗೈಡೆನ್ಸ್ ಬೇಕಾದ್ರೂ ನಾವು ಮಾಡ್ತೀವಿ. ಸೊ ಒಳ್ಳೊಳ್ಳೆ ಫಂಡ್ಸ್ ಇದ್ದಾವೆ. ಸೊ ಬಂದು ಭೇಟಿ ನೀಡಿ, ಡೆಫಿನೆಟ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೇಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ಅದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಸೊ ಬನ್ನಿ, ಒಂದು ಫೇಸ್ ಟು ಫೇಸ್ ಮೀಟಿಂಗನ್ನು ನಾವು ನಿಮ್ಮ ಜೊತೆ ಅರೇಂಜ್ ಮಾಡ್ತೀವಿ. ಕೆಳಕಂಡ ನಂಬರ್ಗೆ ಕರೆ ಮಾಡಿ ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಸೊ 500 ರೂಪಾಯಿ ಮ್ಯೂಚುವಲ್ ಫಂಡಿಂದ 5 ಕೋಟಿ ಇನ್ವೆಸ್ಟ್ಮೆಂಟ್ ಇದ್ರೂ TD ಅಕಾಡೆಮಿ ನಿಮಗೆ ಸಹಾಯ ಮಾಡುತ್ತೆ, ಗೈಡ್ ಮಾಡುತ್ತೆ, ಪ್ರಾಪರ್ ಡೈರೆಕ್ಷನ್ನ ಕೊಡುತ್ತೆ. ಸೊ ಬೇಕಾದ್ರೆ ನೀವು ಬೇರೆ ಬೇರೆ ಫಂಡ್ ಮ್ಯಾನೇಜರ್ಗಳು
ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಕೊಡೋರ ಹತ್ರನೂ ಹೋಗಿ ಬನ್ನಿ, ಆಮೇಲೆ ನಮ್ಮ ಹತ್ರಕ್ಕೆ ಬನ್ನಿ. ಸೊ ಪ್ರಾಪರ್ ಗೈಡೆನ್ಸ್ ತಗೊಳ್ಳಿ. ಸೊ ಎಲ್ಲಿ ನಿಮಗೆ ಬೆಟರ್ ಅನ್ಸುತ್ತೋ ಅಲ್ಲೇ ಇನ್ವೆಸ್ಟ್ ಮಾಡಿ, ಸೇಫಾಗಿ ಇನ್ವೆಸ್ಟ್ ಮಾಡಿ. ಸೊ ಯಾರೋ ನಿಮ್ಮ ಫ್ರೆಂಡ್ 10% ಕೊಡು, 50% ಕೊಡು ಪ್ರಾಫಿಟಲ್ಲಿ ಅಂದರೆ ₹1 ಕೊಡಕ್ಕೆ ಹೋಗ್ಬೇಡಿ. ಬಿಕಾಸ್ ಇಂಡಸ್ಟ್ರಿ ಎಷ್ಟು ದೊಡ್ಡದಂದರೆ 4 ಲಕ್ಷ ಕೋಟಿ ಫಂಡ್ ಮ್ಯಾನೇಜ್ ಮಾಡ್ತಾ ಇರೋವಂಥ ಫಂಡ್ ಮ್ಯಾನೇಜರ್ಗಳು ಇವತ್ತು TD ಅಕಾಡೆಮಿ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಸೊ ನಿಮ್ಮ ಫ್ರೆಂಡ್ ಒಂದು 5 ಕೋಟಿ ಮ್ಯಾನೇಜ್ ಮಾಡ್ಬೋದಾ, 10 ಕೋಟಿ ಮ್ಯಾನೇಜ್ ಮಾಡ್ಬೋದಾ? ಯಾಕೆ 10 ಕೋಟಿ ಮ್ಯಾನೇಜ್ ಮಾಡೋರ ಹತ್ರ ಹೋಗ್ತೀರಾ? ಇಲ್ಲಿ 1 ಲಕ್ಷ ಕೋಟಿ ಮ್ಯಾನೇಜ್ ಮಾಡುವಂಥ ಫಂಡ್ ಮ್ಯಾನೇಜರ್ನ ಬಂದು ಮೀಟ್ ಮಾಡಿ. ನಾವೇ ಫೇಸ್ ಟು ಫೇಸ್ ಮೀಟಿಂಗ್ ಹಾಕ್ಕೊಡ್ತೀವಿ. ಸೊ ನಿಮ್ಗೆ ಏನು ಐಡಿಯಾಸ್ ಬೇಕೋ ನಾವು ಕೊಡ್ತೀವಿ. ಸೊ ಪ್ರಾಪರಾಗಿ ದಯಮಾಡಿ ಎಲ್ಲೂ ಮೋಸ ಹೋಗ್ಬೇಡಿ. ನಿಮ್ಗೆ ಯಾರೋ ಬಾಂಬೆಯಿಂದ ಕಾಲ್ ಮಾಡ್ತಾರೆ, 50 ಲಕ್ಷ ಅಕೌಂಟ್ ಓಪನ್ ಮಾಡಿ ದುಡ್ಡು ಹಾಕಿ ನಾವು ಹ್ಯಾಂಡಲ್ ಮಾಡ್ತೀವಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ನು, ಪ್ರೀ IPO ಸ್ಟಾಕ್ಸ್ನ ಕೊಡಿಸ್ತೀವಿ. ಅವೆಲ್ಲ ಸೀನೇ ಇಲ್ಲ. ಫಸ್ಟ್ ಅವ್ರ ಹತ್ರ ಕೇಳಿ, AIF ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ ಅಂತ, PMS ಲೈಸೆನ್ಸ್ ಇದೆಯಾ ಕೇಳಿ, ಓಲಿ ಸೆಬಿ ಲೈಸೆನ್ಸ್ ಇದೆಯಾ ಕೇಳಿ. ಸೊ ಲೈಸೆನ್ಸ್ ಇಲ್ದಿರ ನೀವು ನಿಮ್ಮ ದುಡ್ಡನ್ನು ದಯಮಾಡಿ ಇನ್ನೊಬ್ಬರ ಅಕೌಂಟ್ಗೆ ಹಾಕೋಕ್ಕೆ ಹೋಗಬೇಡಿ. 100% ನೀವು ಸ್ಕ್ಯಾಮ್ಗಳಿಗಾಗ್ತೀರಾ. ಸೊ PMS, ಮ್ಯೂಚುವಲ್ ಫಂಡು, ಡೈರೆಕ್ಟ್ ಈಕ್ವಿಟಿ ಎಲ್ಲ ನಿಮ್ಮ ಅಕೌಂಟಲ್ಲೇ ಇರುತ್ತೆ, ನಿಮ್ಮ ಅಕೌಂಟಲ್ಲೇ ಟ್ರೇಡ್ ಆಗುತ್ತೆ. ಸೊ ದಯಮಾಡಿ ಬೇರೆಯವ್ರ ಅಕೌಂಟ್ಗೆ ದುಡ್ಡನ್ನು ಕಳಿಸೋದು ನಿಲ್ಲಿಸಿ. ಸೊ ಸ್ಕ್ಯಾಮ್ಗೊಳಗಾಗಬೇಡಿ. 10%, 20% ಅದೇನೋ ಪ್ರಾಫಿಟಲ್ಲಿ ಶೇರಿಂಗು, ಇದೆಲ್ಲ ಸ್ಕ್ಯಾಮ್. ಓವರಾಲ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಹಾಕೋ ಬಂಡವಾಳದಲ್ಲಿ 1% ಕಮಿಷನ್ ಹೋದರೆ ಅದೇ ಹೆಚ್ಚು. ಕಂಪ್ಲೀಟ್ಲಿ ಫಂಡ್ ಮ್ಯಾನೇಜರು ನೋಡ್ಕೊಳ್ತಾರೆ, ನಿಮ್ಮ ದುಡ್ಡನ್ನು ಮ್ಯಾನೇಜ್ ಮಾಡ್ತಾರೆ. ಅದು ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಬಿಟ್ರೆ ಜಾಸ್ತಿ ಲಾಭ ಮಾಡಿಕೊಟ್ಬಿಡ್ತಾರೆ ಅನ್ನೋದು, ಪ್ರಾಫಿಟ್ ಶೇರಿಂಗ್ ಕೊಡೋದು, ಇದೆಲ್ಲ ಸ್ಕ್ಯಾಮ್ಗೊಳಗಾಗಬೇಡಿ. ಸೇಫಾಗಿ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು ₹500 ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೇವೆ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.